ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ವಾರಕ್ಕೆ ಒಂದು ದಿವಸನಾದ್ರು ಕೂಡ ಒಂದು ಭಾಳ ವಿಶೇಷ ಕುಂಭರಾಶಿರು ಪ್ರತಿ ಶನಿವಾರ ದಿವಸ ಮಾಯಿನ ತೋರಣವನ್ನು ನೀವು ಬಾಗಿಲಿಗೆ ಹಾಕಿ ತುಂಬ ಪಾಸಿಟಿವ್ ಕಾಣ್ತೀರ. ನೀವು ಬಿಡ್ದಲೇ ಲೈಫ್ ಲಾಂಗ್ ಹಾಕಿ ಪ್ರತಿ ಶನಿವಾರ ದಿವಸ ತಗೊಬಂದು ಮಾಯಿನ ತೋರಣವನ್ನು ಕಟ್ಟೋದು. ಮತ್ತು ಅಮಾವಾಸ್ಯೆ ದಿವಸ ಪೌರ್ಣಮಿ ದಿವಸ ಮನೆ ಒಳಗಡೆ ಬೂದುಗುಂಬಳಕ ದೀಪವನ್ನು ನೈಟ್ ಹಚ್ಚಿ ಮಲಗೋದು. ಬೂದುಗುಂಬಳಕ ದೀಪವನ್ನು ನೈಟ್ ಹಚ್ಬಿಟ್ಟು ಮಲಗಿ ನೋಡಿ. ಗುರು ಅನುಗ್ರಹ ಮಹಾಲಕ್ಷ್ಮಿ ಅನುಗ್ರಹ ಸಕ್ಕತ್ತಾಗಿದೆ. ಬೂದುಗುಂಬಳಕಾಯಿ ಬಂದು ಗುರು ಅನುಗ್ರಹ ಕೊಡುತ್ತೆ, ತುಪ್ಪ ಬಂದು ಶುಕ್ರನ ಅನುಗ್ರಹ ಕೊಡುತ್ತೆ, ಹತ್ತಿ ಚಂದನ ಅನುಗ್ರಹ ಕೊಡುತ್ತೆ. ಮನಸ್ಸು ನೀವು ಪ್ರತಿ ಅಮಾವಾಸ್ಯೆಗೆ ಪೌರ್ಣಮಿಗೆ ಒಂದು ಸಣ್ಣ ಬೂದುಗುಂಬಳಕಾಯಿ ಕಟ್ ಮಾಡಿ ಒಳಗಡೆ ತೊಳೆದು ತಂದ್ಬಿಟ್ಟು ಒಂದು ಮನೆ ಒಳಗಡೆ ಎಲ್ಲರೂ ಕೂಡ ಬೂದುಗುಂಬಳಕ ದೀಪವನ್ನು ಹಚ್ಚಿ ಖಂಡಿತ ಕೂಡ ನೈಟ್ ಹಚ್ಚಿಬಿಡಿ. ಬೆಳಗ್ಗೆಲ್ಲ ಉರಿದಿರುತ್ತೆ. ಅಮಾವಾಸ್ಯೆ ಪೌರ್ಣಮಿ ದಿವಸ ನಿಮ್ಮ ಲೈಫಲ್ಲಿ ನೋಡಿ ಇದನ್ನು ಬುಡ್ದಲ್ಲೇ ಕುಂಭರಾಶಿರು ಮಾಡಿ ನೀವು ಕೋಟ್ಯಾಧೀಶ್ವರ ಆಗಿಲ್ಲ. ನನಗೆ ಕೇಳಿ ಪ್ರತಿಯೊಂದು ಈ ವಾರ ಸ್ಟಾರ್ಟ್ ಮಾಡಿ. ಈ ವಾರ ನಿಮ್ಗೇನೋ ಒಳ್ಳೆಯದಾಗುತ್ತೆ. ಈ ವರ್ಷ ಪೂರ್ತಿ ಮಾಡಿ ಯಾರೆಲ್ಲ ಸಿನಿಮಾದಲ್ಲಿ ಮಾಡಬೇಕು ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ, ಯಾರೆಲ್ಲ ಹೀರೋ ಆಗಬೇಕು ಅವ್ರಿಗೆ ಸಿಗುತ್ತೆ, ಯಾರೆಲ್ಲ ಹೀರೋಯಿನ್ ಆಗಬೇಕು ಅಂತ ಚಾನ್ಸ್ ಸಿಗುತ್ತೆ, ಯಾರೆಲ್ಲ ಫಾರಿನ್ಗೆ ಹೋಗಬೇಕು ನಾನು ಚೆನ್ನಾಗಿರಬೇಕು ಅಂತ ಇದ್ರು ಖಂಡಿತ ಕೂಡ ಫಾರಿನಲ್ಲಿ ಜಾಬ್ ಸಿಗುತ್ತೆ, ಯಾರೆಲ್ಲ ಸ್ಯಾಲ್ರಿ ಇಂಕ್ರಿಮೆಂಟ್ ಆಗಬೇಕು ಅನ್ನಿಸ್ತಾಯಿದ್ರೆ, ಮತ್ತು ಯಾರೆಲ್ಲ ಕೆಲಸವನ್ನು ಕಳ್ಕೊತಾಯಿದ್ದೀವಿ ನಿಮ್ಗೆ ಕಷ್ಟ ಆಗ್ತೈತೆ ಅಂತ ಅನ್ಕೊಳೋರಿಗೆಲ್ಲರೂ ಕೂಡ ಜಾಬ್ ಇಂಪ್ರೂವ್ಮೆಂಟ್ ಎಲ್ಲ ಸಿಗುತ್ತೆ. ನಿಮ್ಮ ಮನೇಲಿ ಪ್ರತಿ ಪೌರ್ಣಮಿ ಅಮಾವಾಸ್ಯೆಲಿ ತುಪ್ಪದ ದೀಪವನ್ನು ಬೂದುಗುಂಬಳಕಾಯಲ್ಲಿ ಹಚ್ಚಬೇಕು. ತುಪ್ಪದ ದೀಪನ ಬೆಳ್ಳಿ ಬಟ್ಲಲ್ಲಿ ಮಣ್ಣಿನ ಬಟ್ಲಲ್ಲ, ಬೂದುಗುಂಬಳಕಾಯಿ ತೊರಳನ್ನು ತೆಗೆದುಬಿಟ್ಟು ಹಚ್ಚಿ ಭಾಳ ವಿಶೇಷವಾಗಿ. ಮತ್ತು ಯಾವುದಾದ್ರು ಕೆಲಸ ಸಿಕ್ಕಿ ನಿಮ್ಗೊಂದು ಇಂಪ್ರೂವ್ಮೆಂಟ್ ಆದಮೇಲೆ ಆ ತೆಂಗಿನಕಾಯಿ ಒಳಗಡೆ ತುಪ್ಪದ ದೀಪ ಹಾಕಿ ಯಾವುದಾದ್ರು ಒಂದು ಅಮ್ಮನವ್ರ ದೇವಸ್ಥಾನಕ್ಕೆ ರಾತ್ರಿ 6 ಗಂಟೆಯಲ್ಲಿ ತುಪ್ಪದ ದೀಪವನ್ನು ಮಂಗಳಾರತಿಯನ್ನು ಮಾಡಿ ತಗೊಂಡೋಗಿ ನಿಮ್ಮ ಮನೆಯಲ್ಲಾರು ಮಾಡಿ ತೆಂಗಿನ ದೀಪವನ್ನು ಹಚ್ಬಿಟ್ಟು ತೆಂಗಿನಕಾಯಿ ಒಳಗಡೆ ತುಪ್ಪದ ದೀಪ ಹಚ್ಬಿಟ್ಟು ನಿಮ್ಮ ದೇವ್ರ ಫೋಟೋಗೆ ಮಂಗಳಾರತಿ ಮಾಡಿ ಪಕ್ಕದಲ್ಲಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮನೆಯೇ ಮಂತ್ರಾಲಯ, ನಿಮ್ಮ ಮನೆಯೇ ನೀವು ದೇವಸ್ಥಾನವನ್ನು ಮಾಡ್ಕೋಬೋದು. ಅಂಥ ಒಂದು ರಾಜಯೋಗ ಒಂದು ಕುಂಭರಾಶಿಗಿರೋದ್ರಿಂದ ನಾನು ತುಂಬ ಇಷ್ಟಪಡ್ತೀನಿ. ಕುಂಭರಾಶಿರೆಲ್ಲರೂ ಚೆನ್ನಾಗಿದೆ. ನಾನು ಕುಂಭರಾಶಿ, ನೀವು ಕುಂಭರಾಶಿ ಆಗಿರಿ. ಕುಂಭರಾಶಿಯರಂತೂ ಯಾಪಿಗಿರಿ. ಕುಂಭರಾಶಿಯಲ್ಲಿ ಬೇಗ ಹೊಟ್ಟೆ ಬರುತ್ತೆ. ಯಾಕಂದರೆ ಬಿನಿಗೆ ಅಲ್ವಾ ನಂದು ಹೊಟ್ಟೆ. ನಾನು ಸಣ್ಣ ಆಗ್ಬೇಕಂತ ತುಂಬ ಆಸೆ ಪಡ್ತೀನಿ. ಖಂಡಿತನೂ ಕೂಡ ನಾನು ಯಾವಾಗಲೂ ಸಣ್ಣ ಆಗ್ಬೇಕಂತೆಲ್ಲ ಆಸೆ ಪಟ್ಟಿಲ್ಲ. ಚೆನ್ನಾಗಿ ಊಟ ಮಾಡುವೆ. ಆದರೆ ನನ್ನ ಕುಂಭರಾಶಿಯಲ್ಲಿ ಸಖತ್ ಫಾಸ್ಟಾಗಿ ನೀರು ಕುಡಿತೀರಾ, ಫಾಸ್ಟಾಗಿ ಊಟ ಮಾಡ್ತೀರಾ. ಇದು ನಂದು ಅಷ್ಟೇ, ನಿಮ್ಮದು ಅಷ್ಟೇ. ಕುಂಭರಾಶಿಯಲ್ಲಿ ಫಾಸ್ಟಾಗಿ ಫಾಸ್ಟಾಗಿ ನಡೀತೀರಾ. ಕುಂಭರಾಶಿಗೆ ವಾರ ಪೂರ್ತಿ ಟೈಮ್ ಚೆನ್ನಾಗಿದೆ. ಸಖತ್ ಟೈಮ್, ಸೂಪರ್ ಟೈಮ್, ಸಖತ್ತಿದೆ ಕುಂಭರಾಶಿಯವರಿಗೆ. ಓಕೆ ಗುರುಜಿ, ಮುಂದಿನ ರಾಶಿ ಕೊನೆ ರಾಶಿ ಮೀನರಾಶಿ ಹೇಗಿದೆ ಈ ವಾರ ಮೀನರಾಶಿ ಅವರಿಗೆ? ಮೀನರಾಶಿಯವರಿಗಂತೂ ಕೇಳನೇ ಬಿಡಿ. ಅಂಥ ಒಂದು ಯೋಗ, ಓಕೆ, ಅಂಥ ಒಂದು ಯೋಗ, ಅಂಥ ಒಂದು ಕಷ್ಟ. ಏನು ಹೇಳಿ, ಕಷ್ಟನೂ ಕೂಡ ಇದೆ, ಯೋಗನೂ ಇದೆಯಾ? ತುಂಬ ದೊಡ್ಡ ಕಷ್ಟ ಇದೆ, ತುಂಬ ದೊಡ್ಡ ಯೋಗನೂ ಇದೆ. ಎರಡೂ 50-50 ಇದೆ. ಒಂದು ಕಳ್ಕೊತೀರಾ, ಒಂದು ಬಿಡ್ತೀರಾ ಅಂತ ಹೇಳುತ್ತೆ. ಯಾಕಂದರೆ ಮೀನರಾಶಿಗೆ ಜನ್ಮ ಶನಿ 7.5 ನಡೀತೈತೆ. ಎಲ್ಲರಿಗೂ 7.5 ಅಂದರೆ ಅರ್ಥ ಆಗುತ್ತೆ. ಜನ್ಮ ಶನಿ ಸಾಕಷ್ಟು ಪ್ರಾಬ್ಲಮ್ ಕೊಡುತ್ತೆ. ಶನಿಗ್ರಹ ನಿಮ್ಮ ರಾಶಿಲಿರೋದ್ರಿಂದ ಸಾಕಷ್ಟು ದುಃಖ, ನೋವು ಎಲ್ಲ ಅನುಭವಿಸಿದ್ರ ಕುಂಭರಾಶಿಯರು. ನಿಜವಾಗ್ಲೂ ನಾನು ತುಂಬ ಇಷ್ಟಪಡ್ತೀನಿ. ಕುಂಭರಾಶಿಲಿ ಎಲ್ಲ ಗ್ರಹಗಳು ಇದ್ದಾವೆ, ಆದರೆ ಮೀನರಾಶಿಯವರಿಗೆ ಎಲ್ಲ ಗ್ರಹ ಕುಂಭರಾಶಿಲಿದ್ರೆ ಡೇಂಜರು. ಯಾಕಂದರೆ ಮೀನರಾಶಿಗೆ ಅದು 12ನೇ ಭಾವ ಆಗುತ್ತೆ. 12ನೇ ಭಾವ ಬಂದು ವ್ಯಯಸ್ಥಾನ ಆಗುತ್ತೆ. ಮತ್ತು ಏನಾದ್ರು ಕಳ್ಕೋಬೇಕು ಅಂತ ಹೇಳುತ್ತೆ. ಲಾಭ ಸ್ಥಾನದಲ್ಲಿ ಕುಜಗ್ರಹ ಇದ್ದಾನೆ. ಕುಜ ಕುಟುಂಬ ಸ್ಥಾನಾಧಿಪತಿ ಅಧಿಪತಿ 11ನೇ ಮೇಲೆ ಇದ್ದಾನೆ. ಆದರೆ ಅವನು ಕೂಡ 29ಕ್ಕೆ ವ್ಯಯಸ್ಥಾನಕ್ಕೆ ಬರ್ತಾನೆ. ಬರಬಾರ್ದು. ಖಂಡಿತ ಕೂಡ ಹೇಳ್ತೀನಿ, ಕುಂಭರಾಶಿಯರು ಹೋಗ್ಬೇಕಾದ್ರೆ 2 ಟೆಂಪಲ್ನ ದಯವಿಟ್ಟು ಬರ್ಕೊಳ್ಳಿ ನಿಮ್ಮ ಲೈಫಲ್ಲಿ. ಈ ವರ್ಷ ಈ 2 ತಿಂಗಳಲ್ಲಿ ನೀವು ದರ್ಶನ ಮಾಡಿ. ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡಿ ದಯವಿಟ್ಟು ಬರ್ಕೊಳ್ಳಿ. ಇಲ್ಲ ಪಳನಿ ದರ್ಶನ ಮಾಡಿ, ಪಳನಿ ತಿರುಚೆಂದೂರು. ಇಲ್ಲಾಂದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡಿ. ಕುಕ್ಕೆ ಸುಬ್ರಹ್ಮಣ್ಯನಿಗೆ ಅರ್ಕೆ ಹೊತ್ಕೊಂಡು ಪೂಜೆ ಮಾಡಿಸಿ, ತುಂಬ ಒಳ್ಳೆಯದು. ಕುಕ್ಕೆ ಸುಬ್ರಹ್ಮಣ್ಯನ ಆರಾಧಿಸಿ. ಮತ್ತು ನಿಮ್ಮ ಮನೇಲಿ ಯಾವಾಗಲೂ ಪ್ರತಿ ದಿವಸ ಸುಬ್ರಹ್ಮಣ್ಯಗೆ ಫೋಟೋಗೆ ನಮಸ್ಕಾರ ಮಾಡಿ, ತುಂಬ ಒಳ್ಳೆಯದು. ಮತ್ತು ನಿಮ್ಮ ಮನೆಯಲ್ಲಿ ಕಬ್ಬಿಣದ ವಿಗ್ರಹಗಳು ನೀವು ಬೆಳ್ಳಿಲಿರಬಾರ್ದು. ಪಂಚಲೋಕದಲ್ಲಿ ಯಾವುದಾದ್ರು ಒಂದು ವಿಗ್ರಹವನ್ನು ನೀವು ಅತಿ ಹೆಚ್ಚು ಆರಾಧನೆ ಮಾಡಬೇಕು. ಅದರ ಯಾಕಂದರೆ ಪಂಚಲೋಕದಲ್ಲಿ ಶನೇಶ್ವರ ವಾಸ ಮಾಡ್ತಾನೆ. ಅದರಿಂದ ಬೆಳ್ಳಿಲಿ ಚಂದ್ರಗ್ರಹ ಇರ್ತಾನೆ. ಬೆಳ್ಳಿ ವಿಗ್ರಹನ ಪೂಜೆ ಮಾಡಿ ಏನೂ ಲಾಭ ಇಲ್ಲ. ಚಿನ್ನದ ವಿಗ್ರಹವನ್ನು ಪೂಜೆ ಮಾಡಿದರೆ ಲಾಭವಿಲ್ಲ. ಬರೆದಿದ್ದು ಕೇಳಿ, ನೀವು ಪಂಚಲೋಕದಲ್ಲಿ ವಿಗ್ರಹ ಇರಬೇಕು. ಬೆಳ್ಳಿ ವಿಗ್ರಹನ ಪೂಜೆ ಮಾಡಿದ್ರೆ ಲಾಭ ಇಲ್ಲ. ಬಂಗಾರದ ವಿಗ್ರಹವನ್ನು ಪೂಜೆ ಮಾಡಿದ್ರು ಲಾಭ ಇಲ್ಲ. ಪಂಚಲೋಕದ ವಿಗ್ರಹವನ್ನು ನೀವು ಪೂಜಿಸಿದಾಗ ಖಂಡಿತಲೂ ಕೂಡ ನಿಮಗೆ ಎಲ್ಲ ರೀತಿಯಲ್ಲೂ ಶನೇಶ್ವರನ ದೋಷ ಹೋಗುತ್ತೆ. ನಿಮ್ಮ ಲೈಫಲ್ಲಿ ತಿರುನಲ್ಲಾರು ಶನೇಶ್ವರನಿಗೆ ಅತಿ ಹೆಚ್ಚು ಆರಾಧನೆ ಮಾಡಿ. ಕುಟುಂಬ ಸಮೇತವಾಗಿ ಪ್ರಾರ್ಥನೆ ಮಾಡಿ. ತಿರುನಲ್ಲಾರು ಶನೇಶ್ವರನಿಗೆ ಒಬ್ಬೊಬ್ಬರೇ ಹೋಗೋ ಬದಲು ಫ್ಯಾಮಿಲಿ ಈ ಗ್ರೂಪೆಲ್ಲ ಹೋಗಬೇಡಿ. ಇದನ್ನು ಪೂಜೆ ಮಾಡಿ.
ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ಕಾಣುತ್ತೆ. ಯಾಕಂದರೆ ವಿಪರೀತ ರಾಜಯೋಗವನ್ನು ನಿಮಗೆ ಕೊಡಬೇಕಾದ್ರೆ ಇನ್ನು 2 ತಿಂಗಳ ಕಾಲ ನಿಮಗೆ ಕಷ್ಟಗಳು ಬಂದಿದೆ. 2 ತಿಂಗಳು ಆದಮೇಲೆ ಚೆನ್ನಾಗುತ್ತೆ. ಈ ವಾರದಲ್ಲಿ ನೀವು ಆಘಾತವನ್ನು ಅನುಭವಿಸ್ತೀರಾ, ಕಳ್ಕೊತೀರಾ. ನಿಮಗೆ ಲಾಭ ಬಂದರೂ ಕಳ್ಕೊತೀರಾ, ನಷ್ಟ ಬಂದ್ರೂ ಕಳ್ಕೊತೀರಾ. ಆ ಥರದ್ದು ಒಂದು ತೊಂದರೆ ಆಗೈತೆ. ಭಾಳ ದುಃಖದಲ್ಲಿ ನಿಮ್ಮ ಜೀವನ ನಡೀತೈತೆ ಮೀನರಾಶಿಯವರಿಗೆ. ಯಾರಿಗೆ ಹೇಳೋದು, ಮಗ ಕೇಳಲ್ಲ, ಹೆಂಡ್ತಿ ಕೇಳಲ್ಲ, ಗಂಡ ಕೇಳಲ್ಲ, ಮೊಮ್ಮಕ್ಕಳು ಕೇಳಲ್ಲ, ಫ್ರೆಂಡ್ಸ್ ಕೇಳಲ್ಲ, ವರ್ಕರ್ಸ್ ಕೇಳಲ್ಲ. ಎಲ್ಲ ರೀತಿಯಲ್ಲೂ ಮೋಸ ಹೋಗ್ತಾಯಿದ್ದೀರಾ. ಒಂದಲ್ಲ ಒಂದು ಸಮಸ್ಯೆನ ನಿಮಗೆ ಕಾಡ್ತೈತೆ. ಈ ಸಮಸ್ಯೆ ನಿಮಗೆ ತುಂಬ ಪ್ರಾಬ್ಲಮನ್ನು ಹೊರಡ್ತಾ ಇದೆ. ಅದರಲ್ಲೂ ಕೂಡ ಏನು ಮಾಡೋದು ಅನ್ನೋ ಥರ ಆಗ್ತೈತೆ. ಇದು ನೀವು ಹೋಗ್ಬೇಕಾದ್ರೆ ಅದನ್ನು ಆರಾಧನೆ ಮಾಡಿ. ಮತ್ತು ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಇವಾಗ ಟೋಟಲ್ಲಿ ನಾನು ಹೇಳಬೇಕು ಅಂದರೆ 9 ಗ್ರಹನೂ ಕೂಡ ಮೀನರಾಶಿ ಕೆಟ್ಟೋಗಿದ್ದಾರೆ. ಇಲ್ಲಿ ಈ ವಾರದಲ್ಲಿ ಕೆಟ್ಟೋಗಿರೋ ರಾಶಿ ಒಂದು ಕಟಕ ರಾಶಿ, ಒಂದು ಮೀನರಾಶಿ. ಈ 2 ರಾಶಿಯಲ್ಲೂ ತುಂಬ ಕಷ್ಟಗಳಿದ್ದಾವೆ. ಈ 2 ರಾಶಿ ಕಷ್ಟದಿಂದ ನೀವು ಪಾರಾಗಬೇಕು. ಯಾಕಂದರೆ ನಾವು ನಿಮ್ಗೆ ಒಳ್ಳೆಯದಾಗಲಿ ಅಂತಲೇ ಡೈಲಿ ಬಂದು ಜ್ಯೋತಿಷಿ ಹೇಳ್ತಿರೋದು. ನಾವು ಈ ಥರ ತೊಂದರೆ ಇದೆ, ಬದಲಾವಣೆ ಆಗಿ ಅಂತ ಹೇಳ್ತೀವಿ. ಯಾಕಂದರೆ ಬದಲಾವಣೆ ಆದಷ್ಟು ಕೂಡ ನಮಗೆ ತುಂಬ ಒಳ್ಳೆಯದು. ನಮ್ಮ ಕಾರ್ಯಕ್ರಮವನ್ನು ಅತಿ ಹೆಚ್ಚು ನೀವು ನೋಡ್ತೀರಾ, ಖುಷಿ ಪಡ್ತೀರಾ. ಯಾಕಂದರೆ ಆರ್ಯವರ್ಧನ್ ಒಬ್ಬರೇ ಇರೋದಿದ್ದಂಗೆ ಹೇಳ್ತೀನಂತ. ಖಂಡಿತ ಕೂಡ ಒಬ್ಬರ ಬಗ್ಗೆ ಒಬ್ರಿಗೆ ಹೇಳಲ್ಲ. ನನಗೆ ಆ ಕೆಟ್ಟ ಬುದ್ಧಿ ಇಲ್ಲ. ಇಲ್ಲಿ ಸಬ್ಜೆಕ್ಟನ್ನ ನಾನು ಹೇಳಬೇಕು, ಅದು ನನ್ನ ತಾಕತ್ತು. ನಾನು ಹೇಳ್ತೀನಿ. ಏನೋ ಬಂದು ಗೊತ್ತಿದ್ದಲೇ ಜ್ಯೋತಿಷ್ಯ ಹೇಳಕ್ಕೆ ಬಂದು ಕೂತ್ಕೊಂಡು ಪರಿಹಾರ ಅಂತ ಹೇಳ್ತಾರೆ. ನಾನು ಆ ಥರ ಅಲ್ಲ. 12 ರಾಶಿಗೂ ಕೂಡ ತಿಳಿಸಿದ್ದೀನಿ. 12 ರಾಶಿ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ, ನೋಡಿದ್ರ ಮನೆ ಉದ್ಧಾರ ಆಗಲಿ ಅಂತೇಳಿ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. 12 ರಾಶಿ 27 ನಕ್ಷತ್ರ 31 ಡೇಟ್. ಯಾರ ಅಪ್ಪನ ಮನೆ ಸೊತ್ತಲ್ಲ. ಇಲ್ಲಿ ಯಾರ್ಯಾರು ಕೇಳಿದ್ರೆ ನಿಮಗೆಲ್ಲ ಪರಿಹಾರ ಕೂಡ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ 100% ನಿಮ್ಮ ಪರಿಹಾರ ಕೊಡ್ತೀವಿ.